ಇವತ್ತು ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕದ ವತಿಯಿಂದ ನಾವು ಕಲ್ಯಾಣ ಕರ್ನಾಟಕದ ನ್ಯಾಯಪೂರ್ಣ ಅಭಿವೃದ್ಧಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಜಾಥಾವನ್ನು ಬಳ್ಳಾರಿಯಿಂದ ಪ್ರಾರಂಭ ಮಾಡಿದ್ದೀವಿ 6ನೇ ಅಕ್ಟೋಬರ್ದಿಂದ. ಈ ಜಾಥಾ ಬಳ್ಳಾರಿಯಿಂದ ಹೊರಟು ಈ 7 ಜಿಲ್ಲೆಗಳಿಗೆ ಸಾಗುತ್ತಾ ಇವತ್ತು ಇಲ್ಲಿ ಕಲಬುರಗಿಗೆ ಬಂದಿದೆ. ಈ ಜಾಥಾದ ಉದ್ದೇಶ ಏನು, ಸರ್ಕಾರ ಕಲ್ಯಾಣ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಹೆಸರು ಬದಲಾಯಿಸಿ ಕಲ್ಯಾಣ ಕರ್ನಾಟಕ ಅಂತ ಹೆಸರು ಕೊಟ್ಟು ಮತ್ತು ಪ್ರತಿ ವರ್ಷ ಏನೋ ಒಂದು ಅನುದಾನ ಕೊಟ್ಟು ಈ ಭಾಗದ ಅಭಿವೃದ್ಧಿ ಆಗಿದೆ ಅಂತ ಏನು ಹೇಳ್ತಾ ಇದೆ ಸರ್ಕಾರ, ಅದರ ನಿಜಾಂಶ ಏನಿದೆ, ಅದು ನಾವು ವಾಸ್ತವ ಏನಿದೆ ಅದು ನೋಡಲಿಕ್ಕೆ ಮತ್ತು ಅದನ್ನು ಜನರಿಗೆ ತಿಳಿಸ್ಲಿಕ್ಕಾಗಿ ಈ ಜಾಥಾವನ್ನು ನಾವು ತಗೊಂಡು ಹೊರಟಿದ್ದೇವೆ. ನಾವು ಈ ಜಾಥಾ ಹೊರಟ ಸಂದರ್ಭದಲ್ಲಿ ವಾಸ್ತವದಲ್ಲಿ ಏನು ನಡೀತಾ ಇದೆ ಅದನ್ನು ನಮಗೇನು ಕಂಡಿದ್ದೇನೆಂದರೆ, ರಸ್ತೆಗಳು ಸರಿ ಇಲ್ಲ, ಆಸ್ಪತ್ರೆಗಳು ಸರಿ ಇಲ್ಲ, ಶಾಲೆಗಳು ಕೇವಲ ಗೋಡೆಗಳಿದ್ದಾವೆ, ಅಲ್ಲಿ ಟೀಚರ್ಸ್ಗಳಿಲ್ಲ, ಅದೇ ರೀತಿ ಬಸ್ ಸ್ಟ್ಯಾಂಡ್ಗಳಿಲ್ಲ, ಶೌಚಾಲಯಗಳಿಲ್ಲ, ಅದೇ ರೀತಿ ನೀರಾವರಿ ಯೋಜನೆಗಳ ಸರಿಯಾಗಿ ಸಮರ್ಪಕವಾಗಿ ಆಗಿಲ್ಲ, ಮತ್ತು ಈ ಭಾಗದ ಯುವಕರಿಗೆ ಏನು ಇಲ್ಲಿ ಉದ್ಯೋಗ ಸಿಗಬೇಕಿತ್ತು ಉದ್ಯೋಗ ಸಿಕ್ಕಿಲ್ಲ. ಪ್ರತಿ ವರ್ಷ 10,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಇಂಜಿನಿಯರಿಂಗ್ ಮುಗಿಸ್ಕೊಂಡು ಬೇರೆ ಬೇರೆ ರಾಜ್ಯಗಳಿಗೆ ಬೇರೆ ಜಿಲ್ಲೆಗಳಿಗೆ ಹೋಗ್ತಾ ಇದ್ದಾರೆ, ಅವರಿಗೆ ಇಲ್ಲಿ ಅವಕಾಶ ಸಿಗ್ತಾ ಇಲ್ಲ. ಸಣ್ಣ ಮತ್ತು ದೊಡ್ಡ ಕೈಗಾರಿಕೆಗಳಿಗೆ ಆಗಬೇಕು. ಸುಮಾರು 18 ಲಕ್ಷ ತನಕ ಇಲ್ಲಿ ಕೈಗಾರಿಕೆಗಳು ಇಡೀ ರಾಜ್ಯದಲ್ಲಿದ್ದಾವೆ. ಅದರಲ್ಲಿ ಇಲ್ಲಿ ಕೇವಲ 11% ಮಾತ್ರ ಕೈಗಾರಿಕೆ, ಅಂದರೆ 1.94 ಲಕ್ಷ ಕೈಗಾರಿಕೆ ಮಾತ್ರ ಕಲ್ಯಾಣ ಕರ್ನಾಟಕ ಭಾಗದಲ್ಲಿದೆ. ಅದೇ ರೀತಿ ಏನು ರೈತರ ಒಂದು ಸಾಲ ಮನ್ನಾ ಮಾಡುವಂತಹ ಯೋಜನೆ ಸರ್ಕಾರ ಮಾಡಿಕೊಂಡಿತ್ತು. ಸಹಕಾರ ಸಂಘಗಳಲ್ಲಿ ರೈತರೇನು ಸಾಲ ತಗೊಂಡಿದ್ದಾರೆ, 100 ಕೋಟಿ ಸಾಲ ಮನ್ನಾ ಮಾಡುವಂಥ ಒಂದು ಯೋಜನೆ ಸರ್ಕಾರ ತಗೊಂಡ್ಬಿಟ್ಟು 2021ರಲ್ಲಿ. ಆದರೆ 2025 ಬಂದರೂ ಕೂಡ ಇನ್ನೂ ತನಕ ಒಬ್ಬ ರೈತನ ಸಾಲವೂ ಕೂಡ ಮನ್ನಾ ಆಗಿಲ್ಲ. ಸೊ ಈ ಎಲ್ಲ ಪ್ರಶ್ನೆಗಳು ಹೊತ್ಕೊಂಡು ಜನರಲ್ಲಿ ಜಾಗೃತಿ ಮೂಡಿಸಲಿಕ್ಕೆ ಮತ್ತು ಸರ್ಕಾರಕ್ಕೆ ಎಚ್ಚರಿಕೆ ನೀಡಲಿಕ್ಕಾಗಿ ನಾವು ಈ ಜಾಥಾವನ್ನು ಹೊರಟಿರುವಂಥದ್ದು. ಇವತ್ತು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ನಿಗಮದ ಕಚೇರಿಯ ಎದುರುಗಡೆ ಪ್ರತಿಭಟನೆ ನಡೆಸಿ ಈ ಎಲ್ಲ ಜಿಲ್ಲೆಗಳಲ್ಲಿ ಅಲ್ಲಿ ಆಗಿರುವಂಥ ಸಮಸ್ಯೆಗಳು ಮತ್ತು ಅವರ ಬೇಡಿಕೆಗಳನ್ನು ಇವತ್ತು ನಾವು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮದ ಏನು ಚೇರ್ಮನ್ ಇದ್ದಾರೆ ಅವರಿಗೆ ಕೊಡಬೇಕು ಮತ್ತು ಅವರಿಗೆ ಈ ಎಲ್ಲ ಏನು ಬೇಡಿಕೆಗಳಿದ್ದಾವೆ ಅದಷ್ಟು ಬೇಗ ತಾವು ಮುಗಿಸ್ಬೇಕು, ಕೊಡಬೇಕು, ಮಾಡಿಕೊಡ್ಬೇಕಂತ ನಾವು ಕೇಳ್ಕೊಳ್ತಾ ಇದ್ದೇವೆ.